ಇನ್ನು ಪಾಕ್ಗೆ ಭಾರತ ಸೋಲಿನ ಶಾಕ್ ಕೊಡೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ವಿಶ್ವಕಪ್ ಟೂರ್ನಿಗಳಲ್ಲಿ ಪಾಕ್ ಟಫ್ ಕಾಂಪಿಟಿಷನ್ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಭಾರತ ಸೋಲಿನ ಶಾಕ್ ಕೊಡಲು ಪಾಕ್ ಪ್ಲಾನ್ ಮಾಡಿಕೊಂಡಿದೆ. ವಿಶ್ವಕಪ್ ಟೂರ್ನಿಗಳಲ್ಲಿ ಪಾಕ್ ಟಫ್ ಕಾಂಪಿಟಿಷನ್ ಕೊಡುತ್ತಾ. ಹಾಗಾದ್ರೆ ಪಾಕ್ ಪರ ಕಣಕ್ಕಿಳಿಯಲಿರುವಂತಹ ಆಟಗಾರರು ಯಾರ್ಯಾರು ನೋಡ್ತಾ ಹೋಗೋಣ. ಸೈಮ್ ಅಯೂಬ್, ಹಾಗೆ ಸಾಹಿದ್ ಜಾದಾ ಫರ್ಹಾನ್, ಸಲ್ಮಾನ್ ಅಘಾ, ಬಾಂಬರ್ ಅಜಮ್, ಉಸ್ಮಾನ್ ಖಾನ್, ಶಾದಾಬ್ ಖಾನ್, ಮೊಹಮ್ಮದ್ ನವಾಜ್, ಫಹೀಮ್ ಅಶ್ರಫ್, ಹಾಗೆ ಶಾಹೀನ್ ಅಫ್ರಿದಿ, ಉಸ್ಮಾನ್ ತಾರಿಕ್ ಹಾಗೆ ಅಬ್ರಹಾಂ ಅಹಮದ್ಗೆ ತಂಡದಲ್ಲಿ ಸ್ಥಾನ ಕೂಡ ಕೊಡಲಾಗಿದೆ. ನೋಡಿ, ಭಾರತದಲ್ಲೂ ಕೂಡ ಒಂದು ಎದುರಾಳಿ ಆಟಗಾರರನ್ನ ಮಣಿಸುವಂತಹ ಆಟಗಾರರಿದ್ದಾರಾ ಅಂತ ನಾವಿಲ್ಲಿ ಪಾಕಿಸ್ತಾನದ ತಂಡದಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಪಾಕಿಸ್ತಾನದ T20 ವಿಶ್ವಕಪ್ 2026 ಪ್ಲೇಯಿಂಗ್ 11ನಲ್ಲಿ ಸೈಮ್ ಅಯೂಬ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಸಾಹಿಬ್ ಜಾದಾ ಫರ್ಹಾನ್, ಸಲ್ಮಾನ್ ಆಗಾ ಇವರೇ ತಂಡದ ನಾಯಕರಾಗಿರುವಂಥದ್ದು. ಹಾಗೆ ಬಾಬರ್ ಆಜಮ್ ಕೂಡ ಇದ್ದಾರೆ, ಉಸ್ಮಾನ್ ಖಾನ್ ಇದ್ದಾರೆ, ವಿಕೆಟ್ ಕೀಪರ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಹಾಗೆ ಶಾದಾಬ್ ಖಾನ್, ಮೊಹಮ್ಮದ್ ನವಾಜ್, ಫಹೀಮ್ ಅಶ್ರಫ್, ಶಾಹೀನ್ ಅಫ್ರಿದಿ, ಉಸ್ಮಾನ್ ತಾರಿಕ್, ಹಾಗೆ ಅಬ್ರಹಾರ್ ಅಹಮದ್, ಸಲ್ಮಾನ್ ಮಿರ್ಜಾ, ಹಾಗೆ ಫಕರ್ ಜಮಾನ್, ನಸೀಮ್ ಶಾ, ಕವಾಜಾ ನಫೆ ಇವರೆಲ್ಲರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಡೀ ವಿಶ್ವ ಸಾಕ್ಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಹೈ ವೋಲ್ಟೇಜ್ ಪಂದ್ಯ ಹೇಗಿರಲಿದೆ? ಈ ಒಂದು ಪಂದ್ಯದಲ್ಲಿ ಎದುರಾಳಿ ಆಟಗಾರ, ಸಾಂಪ್ರದಾಯಿಕ ಎದುರಾಳಿ ಆಟಗಾರರು ಅಂತಾನೆ ಕರೆಸ್ಕೊಳ್ಳುವಂಥದ್ದು ಇಂಡಿಯಾ ಮತ್ತು ಪಾಕಿಸ್ತಾನ. ಎಸ್, ಪಾಕಿಸ್ತಾನವನ್ನ ಯಾವ ರೀತಿ ಇಂಡಿಯಾ ಮಣಿಸುತ್ತೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ಗಾಗಿ. ಇಂಡೋ ಪಾಕ್ ಪಂದ್ಯ ನಡೆಯೋದೇ ಡೌಟ್. ಕೊಲಂಬೋದಲ್ಲಿ ಇಂದು ವರುಣನ ಅಬ್ಬರ ಫಿಕ್ಸ್ ಎನ್ನಲಾಗ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಮಳೆ ಮುನ್ಸೂಚನೆಯನ್ನ ನೀಡಿರ್ತಕ್ಕಂಥ ಹವಾಮಾನ ಇಲಾಖೆ ಕೊಲಂಬೋದಲ್ಲಿ 93% ಮಳೆ ಇರುವಂತಹ ಸಾಧ್ಯತೆ ಇದೆ. ಸಂಜೆ 7 ಗಂಟೆ ವೇಳೆ 23% ಮಳೆ ಆಗುವಂತಹ ಸಾಧ್ಯತೆ ಇದೆ. ಮಳೆಯ ಮುನ್ಸೂಚನೆಯನ್ನ ನೀಡಿರುವಂತಹ ಹವಾಮಾನ ಇಲಾಖೆ ಕೊಲಂಬೋದಲ್ಲಿ 23% ಮಳೆಯ ಸಾಧ್ಯತೆ ಇದೆ ಎನ್ನಲಾಗ್ತದೆ. ಮಳೆಯಿಂದ ಪಂದ್ಯ ರದ್ದಾದ್ರೆ ಮೀಸಲು ದಿನ ಇಲ್ಲ. ಎಸ್, ಈಗಾಗಲೇ ಇಂಡೋ ಪಾಕಿಸ್ತಾನದ ನಡುವೆ ಪಂದ್ಯ ನಡೆಯೋದೇ ಡೌಟ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಕಾರಣ ಏನು? ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಹೈ ವೋಲ್ಟೇಜ್ ಪಂದ್ಯ ಇಡೀ ದೇಶವೇ, ಇಡೀ ವಿಶ್ವವೇ ಕಾಯ್ತಾ ಕೂತಿರುವಂಥದ್ದು ಈ ಒಂದು ಸಾಂಪ್ರದಾಯಿಕ ಎದುರಾಳಿಗಳ ಒಂದು ಬದ್ಧ ವೈರಿಗಳ ಕಾದಾಟಕ್ಕೆ. ಆದ್ರೆ ಮಳೆರಾಯ ಅಡ್ಡಿ ಕೊಡುವಂತಹ ಸಂದರ್ಭ ಇರುವಂಥದ್ದು. ನೋಡಿ, ಸಂಜೆ 7 ಗಂಟೆ ಸುಮಾರಲ್ಲಿ 23% ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಹೀಗಾಗಿ ಮಳೆಯಿಂದ ಪಂದ್ಯ ರದ್ದಾದ್ರೂ ಕೂಡ ಅದರಲ್ಲಿ ಆಶ್ಚರ್ಯವೇನಿಲ್ಲ. ಹೀಗೆ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಿರುವಂಥದ್ದು ಭಾರತೀಯ ಹವಾಮಾನ ಇಲಾಖೆ. ಕೊಲಂಬೋದಲ್ಲಿ 93% ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿರುವಂಥದ್ದು. ಎಸ್, ಮಳೆಯಿಂದ ಪಂದ್ಯ ಏನಾದರೂ ರದ್ದಾದ್ರೆ ಮೀಸಲು ದಿನ ಇಲ್ವೇ ಇಲ್ಲ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಪಂದ್ಯ ರದ್ದಾದ್ರೆ ಮುಂದೆ ಏನು ನೋಡ್ತಾ ಹೋಗೋಣ. ಪಂದ್ಯ ರದ್ದಾದ್ರೆ ಸೂಪರ್ 8 ಹಂತಕ್ಕೆ ಯಾರಿಗೆ ಚಾನ್ಸ್ ಸಿಗುತ್ತೆ? ಪಂದ್ಯ ರದ್ದಾದ್ರೆ ಸೂಪರ್ 8 ಇನ್ನ 2 ತಂಡಗಳಿಗೂ ಕೂಡ ತಲಾ 1 ಅಂಕ ಕೂಡ ಸಿಗುತ್ತೆ. ಸದ್ಯ 2 ತಂಡಗಳು ಕೂಡ 4 ಅಂಕಗಳನ್ನ ಪಡೆದಿರುವಂತದ್ದು. ಪಂದ್ಯ ರದ್ದಾದ್ರೆ 2 ತಂಡಗಳ ಅಂಕ 5ಕ್ಕೆ ಏರಿಕೆಯಾಗುತ್ತೆ. ಹಾಗೆ 2 ತಂಡಗಳು ಕೂಡ ಸೂಪರ್ 8ಕ್ಕೆ ತಲುಪುವಂತಹ ಅವಕಾಶ ಕೂಡ ಇರುವಂತದ್ದು. ಮಳೆ ಬಂದು ಏನಾದರೂ ಪಂದ್ಯ ರದ್ದಾದ್ರೆ ಮುಂದೆ ಏನು? ಪಂದ್ಯ ರದ್ದಾದ್ರೆ ಒಂದು ಮೀಸಲು ದಿನ ಅಂತ ಇರುತ್ತೆ. ಆದರೆ ಮೀಸಲು ದಿನವನ್ನ ಇಲ್ಲಿ ಕೊಡಲಾಗ್ತಾ ಇಲ್ಲ. ಹೀಗಾಗಿ ಸೂಪರ್ 8 ಹಂತಕ್ಕೆ ಚಾನ್ಸ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಅದು ಪಾಕಿಸ್ತಾನಕ್ಕಾದ್ರೂ ಸಿಗ್ಬೋದು ಅಥವಾ ಭಾರತಕ್ಕಾದ್ರೂ ಸಿಗಬಹುದು. ಈಗಾಗಲೇ ಭಾರತ ಕೂಡ 2 ಪಂದ್ಯಗಳಲ್ಲಿ ವಿಜಯವನ್ನ ಸಾಧಿಸಿರುವಂಥದ್ದು. ಹಾಗೆ ಪಾಕಿಸ್ತಾನ ಕೂಡ 2 ಪಂದ್ಯಗಳಲ್ಲಿ ಗೆದ್ದಿರುವಂಥದ್ದು. ಸೂಪರ್ 8 ಯಾರ ಪಾಲಾಗಲಿದೆ ಅನ್ನೋದು ಕೂಡ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಹಾಗಾದ್ರೆ ಸೂಪರ್ 8 ಪ್ರವೇಶವನ್ನ ಪಡೆದುಕೊಳ್ಳುವಂತಹ ತಂಡಗಳು ಯಾರು? ಇಲ್ಲಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ನೋಡಿ, ಈಗಾಗಲೇ ಹಾಲಿ ರನ್ನರ್ ಅಪ್ ದಕ್ಷಿಣ ಆಫ್ರಿಕಾ ತಂಡ ICC T20 ವಿಶ್ವಕಪ್ 10ನೇ ಆವೃತ್ತಿಯಲ್ಲಿ ಮೊದಲ ತಂಡವಾಗಿ ಸೂಪರ್ 8 ಹಂತಕ್ಕೆ ಅರ್ಹತೆಯನ್ನ ಕೂಡ ಪಡೆದುಕೊಂಡಿದೆ. ಆದರೆ ಇವತ್ತು ಏನಾದರೂ ಮಳೆಯಿಂದ ಪಂದ್ಯ ರದ್ದಾದ್ರೆ ಮೀಸಲು ದಿನ ಇರಲ್ಲ.
ಹೀಗಾಗಿ ಸೂಪರ್ 8 ಹಂತಕ್ಕೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ. ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಪಾಕ್ಗೆ ಸೋಲೆ ಗತಿ ಎನ್ನಲಾಗ್ತಾ ಇದೆ. ಭಾರತದ ವಿರುದ್ಧ ಪಾಕ್ಗೆ ಸೋಲಿನ ಮೇಲೆ ಸೋಲು ಕಾಣಿಸ್ತಾ ಇರುವಂತದ್ದು. ಟಿ20 ವಿಶ್ವಕಪ್ನಲ್ಲಿ ಒಟ್ಟು 8 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ. 6 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ಟೀಮ್ ಇಂಡಿಯಾ, ಒಂದರಲ್ಲಿ ಪಾಕ್ ಗೆಲುವು ಮಾತ್ರ ಕಂಡಿರುವಂತದ್ದು. ಹಾಗೆ ಮತ್ತೊಂದು ಪಂದ್ಯ ರದ್ದಾಗಿತ್ತು. 2007, 2012, 2014 ಮತ್ತು 2016ರಲ್ಲಿ ಭಾರತಕ್ಕೆ ಜಯ ಸಿಕ್ಕಿತ್ತು. 2021ರ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕ್ ಗೆಲುವನ್ನ ಸಾಧಿಸಿತ್ತು. ಇನ್ನು 2021 ಹಾಗೂ 24ರಲ್ಲಿ ಮತ್ತೆ ಭಾರತಕ್ಕೆ ಗೆಲುವು ಸಿಕ್ಕಿರುವಂತದ್ದು. ಇದು ಬದ್ಧ ವೈರಿಗಳ ಕಾದಾಟ. ಬದ್ಧ ವೈರಿಗಳ ಕಾದಾಟದಲ್ಲಿ ಎಷ್ಟು ಬಾರಿ ಭಾರತ ಗೆದ್ದಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 2007ರಲ್ಲಿ, 2012 ಮತ್ತು 2014, 2016ರಲ್ಲಿ ಒಂದು ಸತತವಾಗಿ ಭಾರತ ಗೆಲುವನ್ನ ಕೂಡ ಸಾಧಿಸಿತ್ತು. ಆದರೆ 2021ರ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕ್ ಗೆಲುವನ್ನ ಸಾಧಿಸುತ್ತೆ. ಹಾಗೆ 2021 ಮತ್ತು 24ರಲ್ಲಿ ಭಾರತಕ್ಕೆ ಮತ್ತೆ ಗೆಲುವನ್ನ ಕೂಡ ಸಿಕ್ಕಿತ್ತು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈವರೆಗೂ 6 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ಟೀಮ್ ಇಂಡಿಯಾ ಪಾಕ್ ವಿರುದ್ಧ 8ನೇ ಬಾರಿಗೆ ಮುಖಾಮುಖಿಯಾಗಿರುವಂಥದ್ದು.